ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ಟೊಮೊಟೊ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಸೂಪರ್ ಅಂದರೆ ಸೂಪರಾಗಿರುತ್ತೆ. ಬೆಳಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮಾಡೋದು ಹೇಗೆ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ಈ ಚಳಿಗಾಲದಲ್ಲಂತೂ ಟೊಮೊಟೊ ಬಾತ್ ಪಲಾವ್ ಆ ಥರ ಮಾಡ್ಕೊಂಡ್ರೆ ಅಂತೂ ಸೂಪರ್ ಅಂದರೆ ಸೂಪರಾಗಿರುತ್ತೆ. ನೀವು ಬುಲೆಟ್ ರೈಸ್ ಅದು ತೊಗೊಬೋದು, ಸೋನಾ ಮಸೂರಿ ರೈಸ್ ಅದು ತೊಗೊಬೋದು, ಅಥವಾ ಬಾಸುಮತಿ ರೈಸ್ ಬೇಕಾದ್ರೂ ತೊಗೊಬೋದು. ಯಾವುದೇ ಒಂದು ರೈಸಲ್ಲಿ ಈ ಥರ ಈಸಿಯಾಗಿ ಮಾಡ್ಕೊಬೋದು. ಮೊಸರು ಬಜ್ಜಿ ಜೊತೆಗಂತೂ ಸೂಪರ್ ಅಂದರೆ ಸೂಪರ್ ಕಾಂಬಿನೇಷನ್. ಸೊ ನೋಡ್ಕೊಂಬರೋಣ ಬನ್ನಿ ಏನು ಬೇಕು ಅಂತ. ಫಸ್ಟು ಒಂದು ಕಡಾಯಿ ಇಟ್ಟಿದ್ದೀನಿ ನೋಡಿ, ಒಂದು ಕುಕ್ಕರ್ ಇಟ್ಟು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಇಂಗ್ರೀಡಿಯೆಂಟ್ಸ್ ನೋಡಿ, 3 ಟೊಮೊಟೊ ತೊಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ, ಒಂದು ದೊಡ್ಡ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು ಸ್ವಲ್ಪ, ಹಸಿ ಬಟಾಣಿ ತಗೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಸೀಸನಬಲ್ ಇಲ್ಲ ಆದರೂ ಕೂಡ 100 ರೂಪೀಸ್ kg ಇದೆ, ಸ್ವಲ್ಪ 1/4 kg ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ನಾನು ಇಲ್ಲಿ ರೈಸ್ ನೋಡಿ ನೆನೆ ಹಾಕಿದ್ದೀನಿ ಒಂದು 10 ನಿಮಿಷ. ಫಸ್ಟು ಎಣ್ಣೆಯಲ್ಲಿ ಗೋಡಂಬಿ ಕರೆದು ಸ್ವಲ್ಪ ಇಟ್ಕೊಳ್ಳಿ ಪಕ್ಕದಲ್ಲಿ. ಸ್ವಲ್ಪ ಎಣ್ಣೆ ಜೊತೆಗೆ ತುಪ್ಪ ಕೂಡ ಹಾಕಿ, ಸಾಸಿವೆ ಜೀರಿಗೆ ಹಾಕಿ, ನಂತರ ಪಲಾವ್ ಎಲೆ, ಮಸಾಲೆ ಮಗ್ಗು ಅವೆಲ್ಲ ಮಸಾಲೆ ದಿನಸಿ ಸಾಮಾನೆಲ್ಲ ಹಾಕಿಬಿಟ್ಟು, ಪುದೀನ ಸ್ವಲ್ಪ ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು, ನಂತರ ಆನಿಯನ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಂತರ ಪುದೀನ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ. ಟೊಮೊಟೊ ಕೂಡ ಇಲ್ಲಿ ನಾನು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ, ನೀವು ಆಪಲ್ ಟೊಮೊಟೊ ಕೂಡ ತೊಗೊಬೋದು. ಟೊಮೊಟೊ ಹಾಕಿ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಆದಮೇಲೆ ನಂತರ ಒಂದೊಂದೇ ನಾವು ಮಸಾಲೆ ಪುಡಿ ಹಾಕ್ಬೋದು. 1/4 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್, ನಂತರ 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ, 1/4 ಟೀ ಸ್ಪೂನಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ ಕ್ರಿಸ್ಟಲ್ ಸಾಲ್ಟ್ ಹಾಕಿದ್ದೀನಿ, ನೀವು ಬೇಕಾದ್ರೆ ಪುಡಿ ಉಪ್ಪು ಹಾಕ್ಕೊಬೋದು. ಬಟಾಣಿ ಕೂಡ ವಾಶ್ ಮಾಡಿ ಹಾಕ್ಕೊಳ್ಳಿ. ಸ್ವಲ್ಪ ಮೊಸರು ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗೊಜ್ಜು ಥರ ಆಗಲಿ. ನಾನು ಈ ಗ್ಲಾಸಲ್ಲಿ ರೈಸ್ 1 ಗ್ಲಾಸ್ ತೊಗೊಂಡಿದ್ದೀನಿ, ನೆನೆ ಹಾಕಿದ್ದೀನಿ. ರೈಸು 2 ಗ್ಲಾಸಷ್ಟು ನೀರು ಹಾಕಿ, ನೆನೆ ಹಾಕಿಲ್ಲ ಅಂದರೆ 2 1/2 ಹಾಕಿ. ಇಲ್ಲಿ ನೋಡಿ, ನೀರು ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ರೈಸು ಹಾಕಿ, ವಾಶ್ ಮಾಡಿದಂಥ ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಕಾದ್ರೆ ಲೆಮನ್ ಸ್ವಲ್ಪ ಹಾಕ್ಕೊಬೋದು, ಇಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. ಮುಚ್ಚಳ ಹಾಕಿ 2 ವಿಸಿಲ್ ಬಿಟ್ಟು ಪ್ರೆಷರ್ ಹೋದ್ಮೇಲೆ ತೆಗೆದ್ರೆ ಸೂಪರಾಗಿರುವಂತಹ ಬಿಸಿಯಾದಂತಹ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್